ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಮೈ ಚಾನಲ್. ಸೊ 21 ಜುಲೈಗೆ ನಮ್ಮ ಕಾಲೇಜಿನಲ್ಲಿ ಫೌಂಡರ್ಸ್ ಡೇಯನ್ನು ಆಚರಣೆ ಮಾಡಲಾಗುತ್ತಿತ್ತು. ಸೊ ಅದಕ್ಕೆ ನಾನು ಊಟ ಮಾಡ್ಕೊಂಡ್ಬಿಟ್ಟು ಬೇಗನೆ ರಂಗೋಲಿಯನ್ನು ಪರ್ಚೇಸ್ ಮಾಡಿ ನಮ್ಮ ಕಾಲೇಜಿ ಕಡೆಗೆ ಹೋಗಿದ್ದೆ. ಆ ದಿನದ ಸ್ಪೆಷಲ್ ರಂಗೋಲಿ ಡಿಸೈನ್ ಅಂದರೆ ನಮ್ಮ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು. ಯಾಕಂದರೆ ನಮ್ಮ ಕಾಲೇಜಿನ ಸಂಸ್ಥಾಪನೆಗೆ ಕಾರಣರಾದ ಶ್ರೀ INCC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನದಂದು ನಾವು ನಮ್ಮ ಕಾಲೇಜಿನಲ್ಲಿ ಫೌಂಡರ್ಸ್ ಡೇ ಎಂದು ಆಚರಣೆ ಮಾಡುತ್ತೇವೆ. ನಾನು ಆ ಭಾವಚಿತ್ರವನ್ನು ಇಳಿಸಲು ಎಲ್ಲ ತರಹದ ಪ್ರಯತ್ನವನ್ನು ಪಟ್ಟಿದ್ದೇನೆ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಸೊ ನಾನು ರಂಗೋಲಿ ಡ್ರಾ ಮಾಡಬೇಕಾದ್ರೆ ಹಲವಾರು ಜನ ಬಂದು ನನ್ನ ಡ್ರಾಯಿಂಗ್ ನೋಡ್ತಿದ್ರು. ಸೊ ನನ್ನ ಸರ್ಕಲ್ ಹಾಕಿಬಿಟ್ಟು ಬೇಗನೆ ನಾನು ಕಲರ್ಸನ್ನು ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಅದೇ ರೀತಿ ನಾನು ಅವರೊಂದಿಗೆ ಬುದ್ಧ ಬಸವ ಅಂಬೇಡ್ಕರ್ ರಂಗೋಲಿ ಕೂಡ ಡ್ರಾ ಮಾಡಿ. ಸೊ ನೀವು ನೋಡ್ತಿರುವ ಹಾಗೆ ಬುದ್ಧ ಅವರು ಕಂಪ್ಲೀಟ್ ಆಗಿದ್ದೆ, ಆಮೇಲೆ ಬಸವಣ್ಣನ ಡ್ರಾ ಮಾಡಿದ್ದೆ. ಈಗ ಅಂಬೇಡ್ಕರ್ ಅವರ ಸಮಯ ಆಗಿತ್ತು. ಸೊ ನಾನು ಒಂದು ಟ್ರೀ ಬೇಗ ತೊಗೊಂಡ್ಬಿಟ್ಟು ಆಮೇಲೆ ಅಂಬೇಡ್ಕರ್ ಬಾಬಾ ಸಾಹೇಬ್ರನ್ನು ಹೇಳ್ತಿದ್ದೆ. ಸೊ ನೀವು ನೋಡ್ತಾ ಇರುವ ಹಾಗೆ ಈ ರೀತಿ ಮೂಡಿ ಬಂದಿದೆ. ಸೊ ಅದಾದಮೇಲೆ ನಾನು ಬಂದೆ ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡ್ರಾ ಮಾಡೋದಕ್ಕೆ. ಸೊ ನೀವು ನೋಡ್ತಾ ಇರುವ ಹಾಗೆ ನಾನು ಕಣ್ಣಿಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಐ ಟ್ರೈಡ್ ಮೈ ಬೆಸ್ಟ್ ಟು ಡ್ರಾ. ಯಾಕಂದರೆ ಸ್ವಲ್ಪ ಪೋರ್ಟ್ರೇಟ್ ಆಗಿಂದ ತುಂಬ ಟೈಮ್ ತೊಗೊಳುತ್ತೆ. ಅದಾದ್ಮೇಲೆ ಶೇಡಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ತುಂಬ ಟಯರ್ಡ್ ಆಗ್ತಿತ್ತು, ಯಾಕಂದರೆ ತುಂಬ ಟೈಮ್ ಆಗ್ತಿತ್ತು. ಅದಾದಮೇಲೆ ನಾನು ಪ್ರಯತ್ನ ಪಟ್ಟೆ. ಸೊ ನೀವು ನೋಡ್ತಿರುವ ಹಾಗೆ ಈ ರೀತಿ ಮೂಡ್ ಬಂದಿದೆ. ಹಾಗೆ ಮಾಡ್ತಾ ನಮ್ಮ ಫ್ರೆಂಡ್ ಬಂದುಬಿಟ್ಟು ನನಗೆ ತುಂಬ ಹೆಲ್ಪ್ ಮಾಡಿದರು. ಈ ಇರುವೆಗೆ ಬೇರೆ ಕಡೆ ಯಾವುದೇ ಕಡೆ ಜಾಗ ಸಿಗಲಿಲ್ಲ ಅನಿಸುತ್ತೆ, ಅದಕ್ಕೆ ನಾನು ರಂಗೋಲಿ ಮೇಲೆ ಬಂದು ಓಡಾಡ್ತಿದ್ದೆ. ಸೊ ಫೈನಲಿ ನಾನು ಬಾರ್ಡರ್ ಹಾಕಿಬಿಟ್ಟು ಎಲ್ಲ ನಾನು ರೆಡಿ ಮಾಡಿದೆ. ಸೊ ನೀವು ನೋಡ್ತಾ ಇರೋ ಹಾಗೆ ಫೈನಲಿ ರಂಗೋಲಿ ಕಂಪ್ಲೀಟ್ ಆಗಿದೆ. ಈಗ ತುಂಬ ಖುಷಿ ಆಗ್ತು ನನಗೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಮುಗೀತು. ಸೊ ಈಗ ಮಲಗುವಂಥ ಸಮಯ ಆಗಿತ್ತು, ತುಂಬ ಲೇಟಾಗಿತ್ತು. ಸೊ ಫೈನಲಿ ಆಗಿ ನೀವು ನೋಡ್ತಿರುವ ಹಾಗೆ ಈ ರೀತಿ ನಾನು ಫೌಂಡರ್ಸ್ ಡೇ ಅಂತ ಎಲ್ಲ ಬುದ್ಧ ಬಸವ ಅಂಬೇಡ್ಕರಿಂದ ಖರ್ಗೆ ಸಾಹೇಬರ ಸಂಪೂರ್ಣವಾದ ಭಾವಚಿತ್ರವನ್ನು ಇಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದೇ ರೀತಿ ನೆಕ್ಸ್ಟ್ ಡೇ ಗೆಸ್ಟ್ ಅವರು ಬಂದುಬಿಟ್ಟು ನನ್ನ ರಂಗೋಲಿಯನ್ನು ನೋಡ್ಬಿಟ್ಟು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸೊ ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಇದಕ್ಕಿಂತ ಜಾಸ್ತಿ ಖುಷಿ ಬೇರೆ ಎಲ್ಲೂ ಸಿಗೋದಿಲ್ಲ. ಅದೇ ರೀತಿ ಒಂದು ಸಡನ್ ಆದ ಸರ್ಪ್ರೈಸ್ ಏನಂತಂದರೆ, ನಾನು ರಂಗೋಲಿ ಬಿಡಿಸಿದ್ದನ್ನು ನಮ್ಮ ಗೆಸ್ಟ್ ಅವರು ಮೆಚ್ಚುಗೆ ಪಟ್ಟು ನನ್ನನ್ನು ಕ್ಯಾಶ್ ಪ್ರೈಸನ್ನು ಅನೌನ್ಸ್ ಮಾಡಿದರು. ಸೊ ಅದು ಕೂಡ ಒಂದು ಒಳ್ಳೆ ಮೂಮೆಂಟ್ ಆಗಿತ್ತು ನನ್ನ ಸಲುವಾಗಿ. ಪ್ರಯತ್ನ ಪಡಿ, ಫಲದ ಚಿಂತೆ ಮಾಡಬೇಡಿ ಅನ್ನೋದಕ್ಕೆ ಇದು ಒಂದು ಸೂಕ್ತ ಉದಾಹರಣೆಯಾಗಿತ್ತು ನನಗೋಸ್ಕರ. ಯಾಕಂದರೆ ನಿಮಗೆ ಸಿಗಬೇಕಾಗಿದ್ದು ನಿಮಗೆ ಎಲ್ಲಿ ಸಿಗಬೇಕು ಅದು ಸಿಗುತ್ತೆ ಅಂತ ಅರ್ಥ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಇನ್ ದ ನೆಕ್ಸ್ಟ್ ವಿಡಿಯೋ.